ಛೋಟಾ ಮುಂಬೈ ಅಂತಾನೆ ಖ್ಯಾತಿ ಹೊಂದಿರುವ ಹುಬ್ಬಳ್ಳಿಯಲ್ಲಿ ಈಗ ಪೊಲೀಸ್ ಲಾಠಿ ಜೊತೆ ಬುಲೆಟ್ ಸಹ ಸೌಂಡ್ ಮಾಡ್ತಿದೆ. ಅಷ್ಟಕ್ಕೂ ಆ ಸೌಂಡ್ ಮಾಡಲು ಕಾರಣ ಏನು ಗೊತ್ತಾ? ನಾವು ತೋರಿಸ್ತೀವಿ ನೋಡಿ. ಎಸ್, ರಾಜ್ಯದಲ್ಲಿ ನಿರಂತರ ಮಳೆಯಿಂದ ಜನರು ಬೆಚ್ಚಗೆ ಮಲಗಿದ್ರು. ಆದ್ರೆ ಇತ್ತ ಹುಬ್ಬಳ್ಳಿ ಪೊಲೀಸರು ಯಾವುದೇ ಮಳಿ ಚಳಿ ಎನ್ನದೆ ಕಳ್ಳರು, ಕರಾರು, ಪುಡಿ ರೌಡಿಗಳ ಗಾಂಜಾ ಮಾರಾಟಗಾರರ ಹಿಂದೆ ಬಿದ್ದು ಹೆಡೆಮುರಿ ಕಟ್ಟಲು ಮುಂದಾಗಿದ್ದಾರೆ. ಅಂದಹಾಗೆ ಇಂದು ಬೆಳ್ಳಂಬೆಳಗ್ಗೆ ಪೊಲೀಸರ ಬಂದೂಕು ಘರ್ಜನೆ ಮಾಡಿದೆ. ಕೆಲವು ದಿನಗಳ ಹಿಂದೆ ಹುಬ್ಬಳ್ಳಿಯ ಕೇಶವಾಪುರದಲ್ಲಿರುವ ಜ್ಯುವೆಲರಿ ಶಾಪ್ ನಲ್ಲಿ ನುಗ್ಗಿದ ಗ್ಯಾಂಗ್ ಒಂದು ಬಂಗಾರ ಕದ್ದು ಎಸ್ಕೇಪ್ ಆಗಿತ್ತು. ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ವಿಶೇಷ ತಂಡ ರಚನೆ ಮಾಡಿ ಇಂದು ಆರೋಪಿ ಹೆಡೆಮುರಿ ಕಟ್ಟಿ ಠಾಣೆಗೆ ಕರೆದೊಯ್ಯುವ ಸಂದರ್ಭದಲ್ಲಿ ಹುಬ್ಬಳ್ಳಿಯ ತಾರಿಹಾಳದ ಬಳಿ ಆರೋಪಿ ಫರಾನ್ ಶೇಖ್ ಪೊಲೀಸರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಎಸ್ಕೇಪ್ ಆಗಲು ಯತ್ನಿಸಿದ್ದಾನೆ. ಆಗಲೇ ನೋಡಿ ಪಿಎಸ್ಐ ಕವಿತಾ ಮಾಡ್ಯಾಳ ಬುಲೆಟ್ ನಿಂದ ಹೊರಬಿತ್ತು ಗುಂಡು ಎಸ್ಕೇಪ್ ಆಗುತ್ತಿದ್ದ ಆರೋಪಿ ಕಾಲಿಗೆ ಗುಂಡು ಹಾರಿಸಿ ತಮ್ಮ ಜೀವ ರಕ್ಷಣೆ ಮಾಡಿಕೊಂಡಿದ್ದಾರೆ. ಇನ್ನು ಬುಲೆಟ್ ಸೌಂಡ್ ಬಗ್ಗೆ ಕಮಿಷನರ್ ಏನ್ ಹೇಳಿದ್ದಾರೆ ಅಂತ ನೀವೇ ಕೇಳಿ. ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ 17ನೇ ತಾರೀಕು ಇದೇ ತಿಂಗಳು ಒಂದು ಭುವನೇಶ್ವರಿ ಅಂತ ಜ್ಯುವೆಲರಿ ಶಾಪ್ ಥೆಫ್ಟ್ ಆಗಿತ್ತು. ಅದರಲ್ಲಿ ಬಹಳ ದೊಡ್ಡ ಮಟ್ಟದ ಬಂಗಾರ ಮತ್ತು ಬೆಳ್ಳಿ ಕಳವಾಗಿದ್ದನ್ನು ತಾವೆಲ್ಲ ಗಮನಿಸಿದ್ದೀರಿ. ಅದರ ಹಿನ್ನೆಲೆಯಲ್ಲಿ ನಮ್ಮ ತಂಡಗಳು ಸುಮಾರು 10 ದಿನದಿಂದ ನಿರಂತರವಾಗಿ ಪ್ರಯತ್ನ ಮಾಡಿ ಮುಂಬೈ ಮೂಲದ ಒಬ್ಬ ಆರೋಪಿಯನ್ನು ವಶಕ್ಕೆ ತೊಗೊಳೋದ್ರಲ್ಲಿ ಯಶಸ್ವಿಯಾಗಿದ್ದರು. ಅವನ್ನ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅವನು ಅಫೆನ್ಸ್ ಮಾಡಲಿಕ್ಕೆ 14ನೇ ತಾರೀಕು ಹುಬ್ಬಳ್ಳಿ ನಗರಕ್ಕೆ ಬಂದು 15ನೇ ತಾರೀಕು ರೆಕ್ಕಿ ಮಾಡೋ ಸಂದರ್ಭದಲ್ಲಿ ನಮ್ಮ ಗೋಕುಲ್ ರೋಡ್ ಏರ್ಪೋರ್ಟ್ ನಂತರ ಏನು ಗಾಮನಗಟ್ಟಿ ರೋಡ್ ಇದೆ ಆ ಭಾಗದಲ್ಲಿ ಒಂದಿಬ್ಬರು ಹಿಂದಿ ಮಾತಾಡೋಂಥವ್ರನ್ನ ಪರಿಚಯ ಮಾಡಿಕೊಂಡು ಸಿಟಿ ಯಾವ ರೀತಿ ಇದೆ, ಸಿಟಿಲಿ ಜ್ಯುವೆಲರಿ ಶಾಪು ಮತ್ತು ಬೇರೆ ಬೇರೆ ಎಲ್ಲಿದ್ದಾವೆ ಅಂತಂದು ಅವನಿಗೊಂದು 2,000 ರೂಪಾಯಿ ದುಡ್ಡು ಕೊಟ್ಟು ರೆಕ್ಕಿಗೆ ಉಪಯೋಗಿಸ್ಕೋತಾರೆ. ಅದಾದಮೇಲೆ ನೆಕ್ಸ್ಟ್ ಡೇ ಕೂಡ ಆ ಇಬ್ಬರು ಆರೋಪಿಗಳನ್ನು ಜೊತೆಗೆ ಇಲ್ಲಿ ನಮ್ಮ ಧಾರವಾಡದ ಕರ್ನಾಟಕ ಭವನ ಹೋಟೆಲ್ ಏನಿದೆ ಅದರ ಸುತ್ತಮುತ್ತ ಒಂದು ಕಡೆ ಸಂಜೆ ಸುಮಾರು 7 ಗಂಟೆ ಅಷ್ಟೊತ್ತಿಗೆ ಬರಲಿಕ್ಕೆ ಹೇಳಿರ್ತಾರೆ. ಅವ್ರನ್ನ ತೊಗೊಂಡು ಎಕ್ಸಾಕ್ಟ್ಲಿ ಅವತ್ತು ಕೂಡ ರೆಕ್ಕಿ ಮಾಡಿ ಈ ಒಂದು ಜ್ಯುವೆಲರಿ ಶಾಪಲ್ಲಿ ಅಫೆನ್ಸ್ ಮಾಡಿರ್ತಾರೆ. ಸೊ ಈ ಒಬ್ಬ ಆರೋಪಿ ಫರಾನ್ ಶೇಖ್ ಏನಿದ್ದಾನೆ ಇವನು ಇಂಟರ್ ಸ್ಟೇಟ್ ಅಫೆಂಡರ್. ಇವನು ಮೂಲತಃ ಮುಂಬೈಯವನಾದರೂ ಇವನ ಮೇಲೆ ಕೊಲೆ ಪ್ರಕರಣಗಳಿದ್ದಾವೆ, ದರೋಡೆ ಪ್ರಕರಣಗಳಿದ್ದಾವೆ, ರಾಬರಿ ಪ್ರಕರಣಗಳಿದ್ದಾವೆ ಮತ್ತು ಜ್ಯುವೆಲರಿ ಶಾಪ್ ಸೇರಿದಂತೆ ಸಾಕಷ್ಟು ಅಂಗಡಿ ಮುಗ್ಗಟ್ಟುಗಳನ್ನು ಇವನು ಲೂಟಿ ಮಾಡಿರುವಂಥದ್ದು ನಮ್ಮ ಕ್ರಿಮಿನಲ್ ರೆಕಾರ್ಡ್ಗಳಲ್ಲಿ ಕಂಡುಬರುತ್ತೆ. ಈ ಹಿಂದೆ ಬ್ರಹ್ಮಪುರ ಮತ್ತು ರೋಜಾ ಅಂತ 2 ಪೊಲೀಸ್ ಸ್ಟೇಷನ್ ಇದ್ದಾವೆ ಗುಲ್ಬರ್ಗದಲ್ಲಿ. ಅಲ್ಲಿ ಕೂಡ ಈ ಥರ ಅಂಗಡಿಗಳಿಗೆ ಕನ್ನ ಹಾಕಿರುವಂಥ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದ. ಸೊ ಇದರ ಹಿನ್ನೆಲೆಯಲ್ಲಿ ಅವನ್ನ ವಶಕ್ಕೆ ತೊಗೊಂಡು ವಿಚಾರಣೆ ಒಳಪಡಿಸಿದಾಗ ಗಟ್ಟಿ ರೋಡಲ್ಲಿ ಇರುವಂಥ ಇಬ್ಬರು ಸ್ಥಳೀಯ ಆರೋಪಿಗಳ ಸಹಾಯ ಏನು ಪಡ್ಕೊಂಡಿದ್ರು ಅವ್ರನ್ನ ವಶಕ್ಕೆ ತೆಗೆಸ್ಕೊಡ್ತೀನಿ, ಅವರಿರೋ ಜಾಗ ತೋರಿಸ್ತೀನಿ ಅಂತ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ನಮ್ಮ ಇನ್ಸ್ಪೆಕ್ಟ್ರು ಕಟ್ಟಿಯವರು, ಸಬ್ ಇನ್ಸ್ಪೆಕ್ಟ್ರು ಕವಿತಾ ಅವರು ಮತ್ತು ಅವ್ರ ಜೊತೆ ಸ್ಟಾಫ್ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಕೆಲವು ಶೆಡ್ಗಳಿದಾವಂತೆ. ಆ ಶೆಡ್ಗಳ ಹತ್ರ ಇದೇ ಭಾಗದಲ್ಲಿದ್ದಾನೆ ಅಂತ ಹೇಳಿ ತೋರಿಸ್ತಾ ಏಕಾಏಕಿ ದಬ್ಬಿ ಅಲ್ಲಿ ಕೈಗೆ ಸಿಕ್ಕ ಕಲ್ಲು ತೊಗೊಂಡು ಹಲ್ಲೆ ಮಾಡಲಿಕ್ಕೆ ಪ್ರಯತ್ನಪಟ್ಟು ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ನಮ್ಮ ಇಬ್ಬರು ಸಿಬ್ಬಂದಿಗಳು ಸುಜಾತ ಅಂತ ಒಬ್ಬರು WPC ಮತ್ತು ಮಹೇಶ್ ಅಂತ ಒಬ್ಬ ಕಾನ್ಸ್ಟೇಬಲ್ ಇಬ್ಬರಿಗೂ ಒಂದು ಸಣ್ಣ ಪುಟ್ಟ ಇಂಜುರಿಗಳಾಗಿದೆ. ಅದನ್ನೆಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡ್ತಾಯಿದ್ದಾರೆ. ಆ ಮಧ್ಯದಲ್ಲಿ ಅವನು ಇಂಥ ಘೋರ ಕೃತ್ಯಗಳಲ್ಲಿ ಭಾಗಿಯಾಗಿರೋ ಇಂಟರ್ ಸ್ಟೇಟ್ ಅಫೆಂಡರ್ ತಪ್ಪಿಸ್ಕೊಂಡು ಹೋಗಬಾರ್ದು ಅನ್ನೋ ಕಾರಣಕ್ಕೆ ನಮ್ಮ ಕವಿತಾ ಸಬ್ ಇನ್ಸ್ಪೆಕ್ಟರ್ ಏನಿದ್ದಾರೆ ಅವರು ಒಂದು ಏರ್ ಫೈರ್ ಮಾಡಿದ್ದಾರೆ ಅವನಿಗೆ ವಾರ್ನ್ ಮಾಡಲಿಕ್ಕೆ. ಮುಂದುವರೆದು ಇನ್ನೂ ಓಡಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಅವನ ಕಡೆ ಡೈರೆಕ್ಟ್ ಮಾಡಿ ಮಿನಿಮಮ್ ಯೂಸ್ ಆಫ್ ಫೋರ್ಸ್ ಮಾಡಬೇಕು ಅಂತಂದು ಫೈರ್ ಮಾಡಿದಾಗ ಅವನ ಕಾಲಿಗೆ ಒಂದು ಗುಂಡು ತಾಗಿ ಅಲ್ಲೇ ಅವನು ನೆಲಕ್ಕೆ ಬಿದ್ದಿದ್ದಾನೆ. ನಂತರ ಇಮಿಡಿಯೇಟ್ ಕಿಮ್ಸ್ ಹಾಸ್ಪಿಟ್ಲಿಗೆ ನಾವು ಶಿಫ್ಟ್ ಮಾಡಿದ್ದೀವಿ. ಈ ಪ್ರಕರಣದ ಇತರೆ ಆರೋಪಿಗಳನ್ನು ಪತ್ತೆ ಮಾಡಲಿಕ್ಕೆ ನಮ್ಮ ತಂಡ ಈಗಾಗಲೇ
ಬೇರೆ ಬೇರೆ ನಗರಗಳಲ್ಲಿ, ಮಹಾರಾಷ್ಟ್ರದ ಕೆಲವು ನಗರಗಳಲ್ಲಿ ಬೀಡುಬಿಟ್ಟಿದೆ. ಆದಷ್ಟು ಬೇಗ ಇತರೆ ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಲಾಗುತ್ತೆ. ಮತ್ತು ಇವನು ಯಾವಾಗ ಫಿಟ್ ಫಾರ್ ಇಂಟ್ರಾಗೇಷನ್ ಆಗ್ತಾನೆ ಅವನ್ನ ಪೊಲೀಸ್ ಕಸ್ಟಡಿ ತೊಗೊಂಡ್ಬಿಟ್ಟು ನಂತರ ಅವನ್ನ ಇಂಟ್ರಾಗೇಟ್ ಮಾಡಿ ಅವನ ಕಡೆಯಿಂದ ರಿಕವರಿ ಮತ್ತು ಉಳಿದ ಪ್ರೋಸೆಸ್ಗಳನ್ನ ಮಾಡಲಾಗುತ್ತೆ. ಅವತ್ತು ನಮಗೆ ಸದ್ಯದ ಮಾಹಿತಿ ಪ್ರಕಾರ ಇವರು ಮಹಾರಾಷ್ಟ್ರದಿಂದ ಟ್ರಾವೆಲ್ ಮಾಡಿದ್ದಾರೆ. ಮಹಾರಾಷ್ಟ್ರದಿಂದ ಟ್ರಾವೆಲ್ ಮಾಡಿಕೊಂಡು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಎಂಟ್ರಿ ಆಗಿಬಿಟ್ಟು ಆಮೇಲೆ ಅಲ್ಲೆಲ್ಲ ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಸ್ವಲ್ಪ ರೆಕ್ಕಿ ಮಾಡ್ಕೊಂಡೇ ಬಂದಿದ್ದಾರೆ. ಫೈನಲಿ ಇಲ್ಲಿ ಹುಬ್ಳಿ, ಬೆಳಗಾಂ ಅಥವಾ ಬಿಜಾಪುರ ಮೂರಲ್ಲಿ ಒಂದು ಜಾಗದಲ್ಲಿ ಅಫೆನ್ಸ್ ಮಾಡಬೇಕು ಅಂತ ಅವರು ಪ್ಲ್ಯಾನ್ ಮಾಡ್ಕೊಂಬಂದಿರ್ತಾರೆ. 3 ಜನ ಬಂದಿದ್ದಾರೆ ಅನ್ನೋಂಥದ್ದು ನಮಗೆ ಸದ್ಯದ ಮಾಹಿತಿ. ಮತ್ತು ಇವರು ಇದು ಮೋಡಸ್ ಎಮೋ ಅಂತ ಏನಂತೀವಿ, ಲೋಕಲಿ ಯಾರಾದರೂ ಭಾಷೆ ಬರೋವಂಥವ್ರು, ಇವರಿಗೆ ಹಿಂದಿ ಬರುತ್ತೆ. ಸೊ ಹಿಂದಿ ಬರೋವಂಥವ್ರು ಯಾರಾದರೂ ಲೇಬರ್ಸ್ ಟೈಪು ಅಥವಾ ಲೋಕಲ್ ಇರೋವಂಥವ್ರು ಅಥವಾ ಯಾವುದಾದ್ರೂ ಸಣ್ಣ ಪುಟ್ಟ ಕೆಲಸದವರು ಅಂಥವ್ರನ್ನ ಹಿಡ್ಕೊಂಡ್ಬಿಟ್ಟು ಅವ್ರಿಗೆ 1,000-2,000 5,000 ದುಡ್ಡು ಕೊಟ್ಬಿಟ್ಟು ಇಲ್ಲಿ ಜ್ಯುವೆಲ್ರಿ ಶಾಪ್ ಯಾವುದಿದ್ದಾವೆ ಅಥವಾ ಬ್ಯಾಂಕ್ಗಳೆಲ್ಲಿದ್ದಾವೆ, ATMಗಳಿದ್ದಾವೆ ಅನ್ನೋಂಥದ್ದೆಲ್ಲ ಸ್ಪಷ್ಟವಾಗಿ ಯಾವುದೇ ಗೊಂದಲ ಇಲ್ಲದಲೇ ಕರ್ಕೊಂಡೋಗಿ ನೋಡ್ಕೊಂಬರುವಂಥದ್ದು ಇವ್ರದ್ದು ಎಮೋ. ಸೊ ಆ ಪ್ರೋಸೆಸ್ಸಲ್ಲಿ ಲೋಕಲ್ ಬಿಹಾರಿ ಮೂಲದವರು ಅಂತ ಹೇಳ್ತಾರೆ, ಹಿಂದಿ ಮಾತಾಡ್ತಿದ್ರು. ಮತ್ತು ಸಿಟಿಗೆಲ್ಲ ಬಂದು ಹೋಗಿ ಪರಿಚಯ ಇದೆ, ಟೈಲ್ಸ್ ವರ್ಕ್ ಏನೋ ಮಾಡ್ತೀವಿ ಅಂತ ಹೇಳ್ತಾಯಿದ್ರು ಅಂತ ಹೇಳ್ತಾರೆ ಸದ್ಯದ ಮಾಹಿತಿ ಪ್ರಕಾರ. ನಾವಿನ್ನು ಬೇರೆ ಇನ್ಪುಟ್ಸ್ ಎಲ್ಲ ತೊಗೊಂಬಿಟ್ಟು ಅವ್ರುಗಳು ಕೂಡ ಯಾರು ಅಂತಂದು ವೆರಿಫೈ ಮಾಡೋಂಥ ಕೆಲಸ ಮಾಡ್ತೀವಿ. ಈಗ ಸರ್ ನೋಡಿ ಎಕ್ಸಾಕ್ಟ್ಲಿ ಏನಾಗಿದೆ ಅಂತ ಅವ್ರು ನಮ್ಮ ಇನ್ಸ್ಪೆಕ್ಟ್ರಿಗೆ ಕೊಟ್ಟಿದ್ದಾರೆ, ಎಷ್ಟು ಹೋಗಿದೆ ಅನ್ನೋಂಥದ್ದು. ನಮಗೆ ಅವತ್ತು ಸ್ಥಳಕ್ಕೆ ಹೋದಾಗ ತಾವು ಹೇಳ್ದಂಗೆ ಭಾಳಷ್ಟು ಮೌಲ್ಯದ ಬೆಳ್ಳಿ ಮತ್ತು ಬಂಗಾರ ಎರಡೂ ಹೋಗಿದೆ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಇತರೆ ಆರೋಪಿಗಳೇನಿದ್ದಾರೆ ಅವ್ರನ್ನೂ ಕೂಡ ನಾವು ಅರೆಸ್ಟ್ ಮಾಡಬೇಕಾಗತ್ತೆ. ಈ ಪ್ರಕರಣದಲ್ಲಿ ಇಬ್ಬರು ಪೊಲೀಸ್ ಸಿಬ್ಬಂದಿ ಸೇರಿ PSI ಕವಿತಾ ಮಾಡಿಯಾಳ್ಗೆ ಗಂಭೀರ ಗಾಯವಾಗಿದೆ. ತಕ್ಷಣ ಆರೋಪಿ ಹಾಗೂ ಸಿಬ್ಬಂದಿಗಳನ್ನ ಹುಬ್ಬಳ್ಳಿಯ ಕಿಮ್ಸ್ಗೆ ರವಾನೆ ಮಾಡಿ ಚಿಕಿತ್ಸೆಗೆ ಮುಂದಾಗಿದ್ದಾರೆ. ಇನ್ನು ಗುಂಡಿನ ಸದ್ದಿಗೆ ಇಡೀ ಹುಬ್ಬಳ್ಳಿ ತಲ್ಲಣಗೊಂಡಿದೆ. ಯಾಕೆ ಅಂದ್ರೆ ಪ್ರತಿದಿನ ಒಂದಲ್ಲ ಒಂದು ಕ್ರೈಮ್ಗಳ ಸುದ್ದಿ ಕೇಳುತ್ತಿದ್ದ ಹುಬ್ಬಳ್ಳಿ ಜನರಿಗೆ ಈಗ ನಿಟ್ಟುಸಿರು ಬಿಡುವಂತಾಗಿದ್ದು, ಪೊಲೀಸರ ಕಾರ್ಯವೈಖರಿ ಬಗ್ಗೆ ಮೆಚ್ಚುಗೆ ಮಾತುಗಳು ಕೇಳಿ ಬರುತ್ತಿವೆ. ಒಟ್ಟಿನಲ್ಲಿ ಏನೇ ಆಗ್ಲಿ ಹುಬ್ಬಳ್ಳಿಗೆ ಖಡಕ್ ಆಫೀಸರ್ ಎನ್ ಶಶಿಕುಮಾರ್ ಎಂಟ್ರಿ ಕೊಟ್ಟಿದ್ದೇ ತಡ ಈಗ ಎಲ್ಲಾ ರೌಡಿಗಳಿಗೆ ಹಾಗೂ ಪುಡಾರಿಗಳಿಗೆ ಭಯವಂತೂ ಶುರುವಾಗಿದ್ದು ಸುಳ್ಳಲ್ಲ. ಯಲ್ಲಪ್ಪ ಗೌಡ ಕುಂದಗೋಳ್, ಆನ್ ಸ್ಪಾಟ್ ನ್ಯೂಸ್, ಹುಬ್ಬಳ್ಳಿ. ಸರ್, ಲಾಂಗ್ ಟರ್ಮ್ ಅಂದರೆ ಒಂದು ದೀರ್ಘಾವಧಿ ಕೋರ್ಸ್ ಇದು. ಈ ಲಾಂಗ್ ಟರ್ಮ್ನ ನಾವು ರಿಪೀಟರ್ ಕೋರ್ಸ್ ಅಂತಲೂ ಕರಿತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ನ ಕೊಡ್ತೀವಿ ಮತ್ತು CET ಲಾಂಗ್ ಟರ್ಮ್ನ ಕೊಡ್ತೀವಿ. ಸರ್, ಮಕ್ಕಳು ಎಷ್ಟೇ ಓದಿರಲಿ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಫೇಲ್ಯೂರ್ ಆಗೋದು 50% ಅಲ್ಲೇ ಫೇಲ್ಯೂರ್ ಆಗ್ತಾರೆ. ನೀಟಲ್ಲಿ ರ್ಯಾಂಕ್ ಬರೋದು ಮತ್ತು CETಲಿ ರ್ಯಾಂಕ್ ಬರೋದು 100% ಗ್ಯಾರಂಟಿ ಆಗ್ತದೆ. ಅದಕ್ಕೆ ನಮ್ಮ ಒಂದು ಎಕ್ಸೆಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ನ ಹೇಳ್ಕೊಟ್ಟು ಮಕ್ಕಳಿಗೆ ಹೈಯೆಸ್ಟ್ ಸ್ಕೋರ್ ತೆಗ್ತಾ ಬರ್ತಾ ಇದ್ದೀವಿ. ಸರ್, ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರನೇ ಒಂದು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು. ಪ್ರತಿ ಸರಿ ಪೇರೆಂಟ್ಸ್ ಹತ್ರ ಮಾತಾಡ್ಬೇಕಾದ್ರೆ ಸೀಟ್ ತಗೊಂಡ್ ಬರ್ತೀವಿ ಕನ್ಫರ್ಮ್ ಆಗಿ ಅನ್ನೋದೇ ಲಾಸ್ಟ್ ಅಥವಾ ಫಸ್ಟ್ ಡೈಲಾಗ್ ಆಗಿರುತ್ತೆ. ಅಷ್ಟೊಂದು ಇನ್ಕ್ರೀಸ್ ಆಗಿದೆ 2 ವೀಕ್ಸ್ ಅಲ್ಲಿನೇ. ಇವಾಗ ನಾವು ಹೆಣ್ಮಕ್ಳು ಹಾಸ್ಟೆಲ್ ಹತ್ರ ಇದ್ದೀವಿ. ಇದು ನಮ್ಮ ಹೆಣ್ಮಕ್ಳು ಹಾಸ್ಟೆಲ್. ಇದು 7 ಫ್ಲೋರ್ ಬಿಲ್ಡಿಂಗ್. ಇದರಲ್ಲೇ ಕೋಚಿಂಗು ಪ್ಲಸ್ ಹಾಸ್ಟೆಲ್ಲು ಒಂದು ಇದರಲ್ಲೇ ಇರುತ್ತೆ, ಒಂದೇ ಬಿಲ್ಡಿಂಗಲ್ಲೇ. ಇದು ಒಳಗಡೆ ಡೈನಿಂಗ್ ಹಾಲು ಮತ್ತು ಅಕಾಮಿಡೇಷನ್ ಎಲ್ಲ ಕ್ಲಾಸ್ ರೂಮ್ ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ನಾವು ರೂಮಲ್ಲಿ 4 ಜನ ಇರೋ ಥರ ನಾವು ಅರೇಂಜ್ ಮಾಡಿರ್ತೀವಿ. ಅವ್ರ ಕಬೋರ್ಡು ಕೂಡ ಅವ್ರಿಗೆ ನಾವು ಪ್ರೊವೈಡ್ ಮಾಡಿರ್ತೀವಿ ಅವ್ರಿಗೆ. ಸೊ ಹೈಜೆನಿಕ್ ಮೇಂಟೈನ್ ಮಾಡಿರ್ತೀವಿ.